ಜೈ ಜೈ ಸಂತೋಷಿ ಮಾತಾ. ನಮ್ಮ ಸಂತೋಷಿ ಮಾತಾ ದೇವಸ್ಥಾನವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾಗಿದ್ದು ಭಾಳಷ್ಟು ವರ್ಷಗಳ ಕಳೆದದ್ದು ಭಾಳ ಸಂತೋಷವಾಗ್ತಾ ಇದೆ. ನಾವು ಪ್ರತಿ ವರ್ಷ ಈ ಸಂತೋಷಿ ಮಾತಾ ವ್ರತವನ್ನು 25-30 ವರ್ಷಗಳಿಂದ ನಮ್ಮ ತಾಯಿ ಮತ್ತು ಅಕ್ಕಂದರೆಲ್ಲ ಇದು ಮಾಡ್ತಿದ್ರು. ದೊಡ್ಡ ಸ್ವಾಮಿಯವರು ಇರೋವಾಗಿನಿಂದ ನಾವು ಸಂತೋಷಿ ಮಾತಾ ವ್ರತವನ್ನು ಮನೆಯಲ್ಲೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಪೂಜ್ಯ ರಾಜಸ್ವಾಮಿ ಅವರ ಗೈಡೆನ್ಸ್ನಿಂದ ಅವ್ರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ನಾವು ಉದ್ಯಾಪನೆ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಪರ್ಸನಲ್ ಹೇಳಬೇಕಂದ್ರೆ ನಮ್ಮ ಅಕ್ಕಂದರಿಗೂ ಅವ್ರಿಗೆ ಭಾಳ ತೊಂದರೆ ಆದಾಗ ಸಂತೋಷ ಮಾತಾ ವ್ರತವನ್ನು ಆಚರಿಸಿದಾಗ ಅವ್ರ ಕಷ್ಟಗಳೆಲ್ಲ ದೂರವಾದವು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವರು ನಮ್ಮ ಮಾವ ಬ್ಯಾಂಕ್ನಲ್ಲಿದ್ದರು, ಸಸ್ಪೆಂಡ್ ಆಗಿದ್ದರು. ವ್ರತವನ್ನು ಆಚರಿಸಿದ ಕೂಡಲೇ ಅವ್ರಿಗೆ ಮತ್ತೆ ಬ್ಯಾಂಕ್ನಲ್ಲಿ ಸೇರಿಸ್ಕೊಂಡ್ರು. ಇನ್ನು ಅಮ್ಮದು ಹೇಳಬೇಕಂದ್ರೆ ಅಮ್ಮ ಭಾಳ ವರ್ಷದಿಂದ ಸಂತೋಷ ಮಾತಾ ಭಕ್ತಳು. ಅವರು 30 ವರ್ಷದಿಂದ ಪ್ರತಿ ಶುಕ್ರವಾರ ಅಮ್ಮಗೆ ಬೆಲ್ಲ, ನೈವೇದ್ಯ, ಹಾಲು ಇಡ್ತಿದ್ರು, ಮದ್ಯಪಾನ ಮಾಡ್ತಿದ್ರು, ವ್ರತವನ್ನು ಮಾಡ್ತಿದ್ರು. ಅದೆಲ್ಲ ಮಾಡಿದ ಮೇಲೆ ಅಮ್ಮಗೆ ಕೊನೆ ಗಳಿಗೆಯಲ್ಲಿ ಮೆತ್ತಗಾದಾಗ ಡಾಕ್ಟ್ರ್ ಇನ್ನೊಂದು 2-3 ತಿಂಗಳು ಅಷ್ಟೇ ಬದುಕೋದು ಅಂತಂದರು. ಬಟ್ ನಾನು ಏನು ಮಾಡಿದೆ, ರಾಜಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಾನು ಅಮ್ಮನ ಪರವಾಗಿ ವ್ರತವನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಕೂಡಲೇ ಅಮ್ಮ ಏನಾದರೂ ಎದ್ದು ನಿಂತ್ಕೊಂಡ್ರು, ಬರ್ತಿದ್ರು. ಮನೆಯಲ್ಲಿ ಪೂಜೆ ಮಾಡ್ತಿದ್ವಿ, ವ್ರತ ಮಾಡ್ತಿದ್ವಿ. ಎದ್ದು ಬಂದು ಅವರು ಪ್ರಸಾದ ಮಾಡಿಸ್ತಿದ್ರು, ನೈವೇದ್ಯ ಮಾಡ್ತಿದ್ರು, ಆರತಿ ಅವರು ಕೊಡ್ತಿದ್ರು, ಮತ್ತು ಪ್ರಸಾದ ಕೂಡ ಮಾಡ್ತಿದ್ರು. ಅವೆಲ್ಲ ಆದಮೇಲೆ 21 ವಾರ ಕಳೆದ್ರು ಕೂಡ ಅಮ್ಮ ಭಾಳ ಚೆನ್ನಾಗಿದ್ರು. ಅದಾದಮೇಲೆ 5-6 ವಾರ ಆದ ಕೂಡಲೇ ಅಮ್ಮಗೆ ಏನನ್ನಿಸ್ತು ಏನೋ, ಮೋಸ್ಟ್ಲಿ ಅಮ್ಮ ಸಂತೋಷಿ ಮಾತಾದು ಏನಾದರೂ ಒಂದು ವಿಷಯ ಬಂತೋ, ಅವ್ರ ಮಾರ್ಗದರ್ಶನ ಬಂತು ಏನೋ ಗೊತ್ತಿಲ್ಲ. ಆದಷ್ಟು ಬೇಗ ಇನ್ನೇನು ಮುಗಿತಲ್ಲಪ್ಪ, ನೀವು ಬೇಗ ಸ್ವಾಮಿನ ಕೇಳಿ ಉದ್ಯಾಪನ ಮಾಡಿರಿ, ನನಗೆ ಸಂತೋಷವಾಗ್ತತೆ ಅಂತ ಅಂದರು. ಆ ಉದ್ಯಾಪನ ಮಾಡಿದ ಕೂಡಲೇ ಒಂದು 3 ವಾರದಲ್ಲೇ ಅಮ್ಮ ತೀರ್ಕೊಂಡ್ರು. ಬಟ್ ಅಮ್ಮಗೆ ಭಾಳ ಚೆನ್ನಾಗಾಯ್ತು, ನಮ್ಮ ಸಿಸ್ಟರ್ಸ್ಗೂ ಭಾಳ ಚೆನ್ನಾಗಾಯಿತು. ನನ್ನ ಹೆಸರು ನಟರಾಜ್ ಅಂತ, ನಾನು ಗ್ರಾಮೀಣ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ. ಇನ್ನು ನನ್ನ ಪರ್ಸನಲ್ ಹೇಳಬೇಕಂದ್ರೆ ನಾವು ಬ್ಯಾಂಕ್ನಲ್ಲಿ ಏನು ತೊಂದರೆ ಆದರೂ ಅಮ್ಮಗೆ ಬರ್ತಿದ್ವಿ, ಅಮ್ಮಗೆ ಬೇಡ್ಕೊತಿದ್ವಿ, ಉಡಕ್ಕೆ ಹಾಕ್ತಿದ್ವಿ. ಹಂಗೆ ಶುಕ್ರವಾರ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಯಾವ ಟೈಮ್ನಲ್ಲಿ ಒಂದೊಂದು ಸಲ ರಾತ್ರಿ ಬಂದು ದರ್ಶನ ಮಾಡ್ಕೊಂಡಿವಿ. ಇಲ್ಲಿ ಟೈಮ್ ಇಲ್ಲ ಅಂದ್ರೆ ಕೂಡ ಮಾರ್ನಿಂಗ್ ಬಂದು ದರ್ಶನ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಬಂದು ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಉಡಕ್ಕೆ ಹಾಕಿ ಹೋಗ್ತಿದ್ವಿ. ನನ್ನ ಪರ್ಸನಲ್ ನನ್ನ ವಿಷಯಕ್ಕೆ ಬಂದಾಗ ಹೆಲ್ತು 4 ವರ್ಷ ಕೆಳಗೆ ಕೆಟ್ಟಾಗ ಭಾಳ ಸೀರಿಯಸ್ ಡಿಸೀಸ್ ಆಗಿತ್ತು. ಅವಾಗ ಅಮ್ಮನ ವ್ರತ ಸ್ಟಾರ್ಟ್ ಮಾಡಿದೆ. ಈಗ ಸಂತೋಷದಿಂದಾಗಿ ಹಂಗೆ ನಡೀತಾ ಇದ್ದೀನಿ, ಬರ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ. ಅಮ್ಮಗೆ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಭಕ್ತರು, ಆಮೇಲೆ ಪ್ರಪಂಚ ಮತ್ತು ಎಲ್ಲ ಭಕ್ತರು, ನಮ್ಮ ಅಪ್ಪ ಅಮ್ಮ, ಅವ್ರ ಪೂರ್ವಜರು, ಅಕ್ಕ ತಂಗಿಯರು, ಭಕ್ತರು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಸಂತೋಷವಾಗಿರಲಿ. ಅಮ್ಮನ ಕೃಪೆ ಸದಾ ಇರಲಿ. ನಾನು ಬದುಕಿರೋವರೆಗೆ ಅಮ್ಮನ ಸೇವೆ ಮಾಡ್ತಾ ಇರಲಿ. ಅಮ್ಮನ ಸಂತೋಷದಿಂದ ಅಮ್ಮನ ಪಾದಕ್ಕೆ ಸೇರಿಕೊಳ್ಳಿ ಅಂತ ಕೇಳ್ಕೊಂತ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾವಿಲ್ಲೇ ಬಳ್ಳಾರಿ ಬತ್ತಿರಲ್ಲಿರೋದು. ನಮ್ಮದು ಬಂಗಾರ ಅಂಗಡಿ ನಾವು ಮಾಡ್ತಾ ಇದ್ದೆ. ಇವಾಗ ನಾನು 42 ವಾರ ಆಯ್ತು ಇವಾಗ ಇದು ಪೂಜೆ ವ್ರತ ಮಾಡೋದಕ್ಕೆ. ನಾನು ಮಾಡ್ದಾಗಲಿದ್ದೆ. ಇವತ್ತು ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ಇವಾಗ ನಮಗೆಲ್ಲರಿಗೂ ಒಳ್ಳೇದಾಗಿದೆ. ನಮ್ಮ ಸೊಸೆಗೂ ಇನ್ನು ಮಕ್ಕಳಾಗಿದ್ದಿಲ್ಲ. ಮೊನ್ನೆ ಈ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಲಿದ್ದೀವಿ. 21 ವಾರನೇ ಆಯಿತು. ಅವ್ರಿಗೂ ಇವಾಗ ಗರ್ಭಿಣಿ ಆಗಿದ್ದಾರೆ. ಅವರು 9 ತಿಂಗಳಲ್ಲಿದೆ. ಇವಾಗ ನಾವು ಮಾಡ್ತಾ ಇರೋ ವ್ರತ ಎಲ್ಲರಿಗೂ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಂತ ನಾವು ಇದು ಮಾಡ್ತೀವಿ.